ರಾಜ್ಯದಲ್ಲಿ ನಡೆದಿರುವ ಕೆಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೇಮಕಾತಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಬಿಜೆಪಿ ರಾಜ್ಯ ವಕ್ತಾರರಾದ ಮೋಹನ್ ವಿಶ್ವ ಮೈಸೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಕರಣವನ್ನು ಸಿಬಿಐಗೆ ವಹಿಸುವುದರಿಂದ ನೇಮಕಾತಿ ಅಕ್ರಮದ ಸತ್ಯ ಹೊರಬರಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ಹೆಚ್ಚಾಗಿದ್ದು, ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗಿದೆ. ಈ ಮೂಲಕ ಯುವಜನತೆ ಹಾದಿ ತಪ್ಪದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು. ವಿಜಯಪುರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಕ್ರಮ, ಜಿಕೆವಿಕೆ ಕೃಷಿ ಪದವೀಧರ ವಿದ್ಯಾರ್ಥಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಯುವಕರು ನಡೆಸುತ್ತಿರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಬೇಕು ಎಂದು ಹೇಳಿದರು. ಈಗ ಕಾನ್ಸ್ಟೇಬಲ್ ಹುದ್ದೆ ವಿಚಾರದಲ್ಲೂ ಅಷ್ಟೇನೆ, ಅದಕ್ಕೂ ಒಂದು ಅವ್ಯವಹಾರಿಕೆ ಹೋಗ್ತಾರೆ. ಲಕ್ಷಾಂತರ ಜನ ಬರ್ದಿದ್ದಾರೆ, ಎಲ್ಲೋ ಒಂದು 120 ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ 120 ಜನ ಎಕ್ಸಾಮ್ ಬರೆಯೋರು ಅವ್ರೇನ್ ವಿದ್ಯಾರ್ಥಿಗಳಲ್ವಾ? ಅವ್ರದ್ದೇನ್ ಜೀವನ ಅಲ್ವಾ? ಅವ್ರದ್ದೇನ್ ಲೈಫ್ ಅಲ್ವಾ? ಅವ್ರ ಜೀವನ ಕಟ್ಕೊಳ್ಳೋಕೆ ಅಂತ ಬಂದಿಲ್ವಾ? ವರ್ಷಾನ್ಗಟ್ಲೆಯಿಂದ ಅವ್ರ ಎಕ್ಸಾಮಿನೇಷನ್ ಪ್ರಿಪೇರ್ ಹಾಕೊಂಡು ಕೆಲವರಿಗೆಲ್ಲ ಏಜ್ ಬಾರ್ ಆಗ್ತಾ ಇದೆ ಇವ್ರು ಡಿಲೇ ಮಾಡಿದಷ್ಟು. ಅಲ್ಲೂ ಅಕ್ರಮ ಇಲ್ಲೂ ಅಕ್ರಮ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಮೊಸಳೆ ಕಣ್ಣೀರು ಹಾಕ್ದಂಥವ್ರು ನಮ್ಮ ರಾಜ್ಯದಲ್ಲಿ ನಡೀತಿರುವಂತ ಅಕ್ರಮಗಳ ಬಗ್ಗೆ ನೀವ್ಯಾಕೆ ಮಾತಾಡ್ತಾ ಇಲ್ಲ? ದಯವಿಟ್ಟು ನಿಮ್ಗೆ ಅದು ಮಾಡಕ್ ಆಗಿಲ್ಲ ಅಂದ್ರೆ ನೀವು ರಿಸೈನ್ ಮಾಡಿ ಆ ಪೊಸಿಷನ್ ಇಂದ. ಕೆಪಿಎಸ್ಸಿನ ದಯವಿಟ್ಟು ಸಿಬಿಐ ತನಿಖೆ ಕೊಡಿ. ಇದ್ರ ಜೊತೆಗೆ ಜಿಕೆವಿಕೆ ಹೋಗಿ ಅಲ್ಲಿ ನಡೀತಿರುವಂತ ಕೃಷಿ ವಿದ್ಯಾರ್ಥಿಗಳ ಅಹವಾಲನ್ನು ಸ್ವೀಕರಿಸಿ ಅವ್ರಿಗೆ ಏನ್ ನ್ಯಾಯ ಕೊಡಿಸ್ಬೇಕು ಆ ಕೆಲಸವನ್ನ ಮಾಡಿ.